ನಮಸ್ಕಾರ ಆತ್ಮೇರೆ ಮಲ್ಲಯುದ್ಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕನ್ನಡದ ಮಗುಮಲ್ಲ ಮಲ್ಲು ಬಾಳಿಕೆಯ ಸ್ವಾಗತ ಸುಸ್ವಾಗತ. ಆತ್ಮೇರೆ ಇವತ್ತಿನ ದಿನ ನಾವು ಉಳುವೆ ಚನ್ನಬಸವೇಶ್ವರ ದೇವಾಲಯದಕ್ಕೆ ದರ್ಶನಕ್ಕೆ ಹೊರಟಿದ್ದೇವೆ. ಎಲ್ಲ ಬಸವ ಯಾತ್ರಾರ್ಥಿಗಳು ನಮಸ್ಕಾರ. ಕಲ್ಯಾಣದಲ್ಲಿ ಬಸವಣ್ಣನವರು ಅಂತರ್ಜಾತಿ ವಿವಾಹ ಮಾಡಿದ ನಂತರ ಕಲ್ಯಾಣ ಕ್ರಾಂತಿ ನಿರ್ಮಾಣವಾಗುತ್ತದೆ. ಆ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಶರಣರಿಗೆ ಭಾಳಷ್ಟು ತೊಂದರೆಗಳನ್ನು, ಎಳೆಹೂಟಿ ಶಿಕ್ಷೆಗಳನ್ನು ಹಾಗೂ ವಚನ ಕಟ್ಟುಗಳನ್ನು ಸುಡುವಂಥ ಒಂದು ಕ್ರಾಂತಿ ಅಲ್ಲಿ ನಡೀತಿದೆ. ಆ ಸಂದರ್ಭದಲ್ಲಿ ಅಲ್ಲಮಪ್ರಭುದೇವರು ಮೊದಲೇ ಶ್ರೀಶೈಲಕ್ಕೆ ಹೋಗಿರ್ತಾರೆ. ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗುತ್ತಾರೆ. ಅದೇ ರೀತಿ ಚನ್ನಬಸವಣ್ಣನವರು ಈ ಉಳುವೆ ಕ್ಷೇತ್ರಕ್ಕೆ ಬರ್ತಾರೆ. ಈ ರೀತಿಯಾಗಿ ಶರಣರು ಕರ್ನಾಟಕದ ಹಾಗೂ ವಿವಿಧ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಚನ್ನಬಸವಣ್ಣನವರು ಈ ಉಳುವೆ ಕ್ಷೇತ್ರಕ್ಕೆ ಬಂದು ನೆಲೆ ಊರ್ತಾರೆ. ಅಂಥ ಒಂದು ಪುಣ್ಯಕ್ಷೇತ್ರದ ದರ್ಶನಕ್ಕೆ ನಾವು ಇವತ್ತು ಆಗಮಿಸ್ತಾ ಇದ್ದೇವೆ. ಬನ್ನಿ, ಈ ಉಳುವೆ ಕ್ಷೇತ್ರದ ಎಲ್ಲ ವಿಷಯಗಳನ್ನು, ಇತಿಹಾಸವನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳನ ಇಕ್ಕುವುದು, ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನಸಂಗನ ಶರಣರ ಸಂಘ ಮಾಡುವುದು ಎಂದು ಚನ್ನಬಸವಣ್ಣನವರು ಹೇಳಿರತಕ್ಕಂಥ ಚನ್ನಬಸವಣ್ಣನವರು ಮಹಾಜ್ಞಾನಿ, ಚಿನ್ಮಯ ಜ್ಞಾನಿ. ಒಂದು ಕಲ್ಯಾಣದ ಒಂದು ಪಟ್ಟಣದಲ್ಲಿ ಆ ಒಂದು ಅನುಭವ ಮಂಟಪದಲ್ಲಿ ಕಿರಿಯವರಾಗಿದ್ದರೂ ಕೂಡ ಅವರು ವಿಶೇಷವಾಗಿರ್ತಕ್ಕಂಥ ಜ್ಞಾನವುಳ್ಳವರಾಗಿದ್ದರು. ಅದಕ್ಕಾಗಿ ಅವರಿಗೆ ಚಿನ್ಮಯ ಜ್ಞಾನಿ ಅಂತಕ್ಕಂಥ ಬಿರುದು ಶರಣರು ನೀಡಿದ್ದರು. ಅಂಥ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಕಲ್ಯಾಣ ಕ್ರಾಂತಿಯ ನಂತರ ಈ ಉಳುವೆ ಕ್ಷೇತ್ರದಲ್ಲಿ ಬಂದು ನೆಲೆಗೊಳ್ಳುತ್ತಾರೆ. ಈ ಉಳುವೆಯ ಕ್ಷೇತ್ರ ದರ್ಶನವನ್ನು ಮತ್ತು ಇಲ್ಲಿಯ ಇತಿಹಾಸವನ್ನು ಅರ್ಥೈಸಿಕೊಳ್ಳೋಣ. ಬನ್ನಿ. ಈಗ
ಚನ್ನಬಸವೇಶ್ವರ ಉಳುವಿಯ ಪುಣ್ಯಕ್ಷೇತ್ರದ ಒಂದು ದರ್ಶನವನ್ನು ಮಾಡಿದ ನಂತರ ನಾವು ಈಗ ಶಿವಪುರಕ್ಕೆ ನಮ್ಮ ಎಲ್ಲ ಬಸವಭೂಮಿ ಯಾತ್ರಾರ್ಥಿಗಳು ನಡೀತಾ ಇದ್ದಾರೆ. ಬನ್ನಿ, ಶಿವಪುರದಲ್ಲಿ ಇರ್ತಕ್ಕಂಥ ಈ ವಿಶೇಷತೆ ಏನನ್ನುವುದನ್ನು ಇಲ್ಲಿಂದ ನಾವು ಪಾದಯಾತ್ರೆ ಮುಖಾಂತರ ಕೆಲವು ಜನ ಮತ್ತು ವಾಹನದ ಮುಖಾಂತರ ಕೆಲವು ಜನ ಒಂದು 7-8 ಕಿಲೋಮೀಟರ್ದಲ್ಲಿ ಇರ್ತಕ್ಕಂಥ ಶಿವಪುರಕ್ಕೆ ಹೊರಡ್ತಾ ಇದ್ವಿ. ಬನ್ನಿ, ಶಿವಪುರದಲ್ಲಿ ಇರ್ತಕ್ಕಂಥ ಒಂದು ಇತಿಹಾಸದ ವಿಶೇಷತೆಯನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ. ಬಿಟ್ಟಿಲ್ ಹೆಂಗ ಆಗ್ತದೆ ಹೇಳಕ್ ಈಗ ನಮ್ಮ ಶರಣರು ಚನ್ನಬಸವಣ್ಣನವರ ಒಂದು ವಚನವನ್ನು ಈಗ ವಾಚನೆ ಮಾಡ್ತಾ ಇದ್ದಾರೆ. ಪಂಚಾಚಾರದ ಬಗ್ಗೆ ಒಂದು ಚನ್ನಬಸವಣ್ಣನವರ ಒಂದು ವಚನ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ. ಪಂಚಾಚಾರದ ಆಚರಣೆ ಎಂತೆಂದರೆ ಲಿಂಗವನ್ನಲ್ಲದೆ ಅನ್ಯವನ್ನರಿಯದಿರುವುದೇ ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ಸತ್ಯ ಶುದ್ಧ ನಾಯುವುದೇ ಸದಾಚಾರ. ಶಿವಭಕ್ತರಲ್ಲಿ ಕುಲಗೋತ್ರ ಜಾತಿ ವರ್ಣಾಶ್ರಮದ ಅರಸದೆ ಅವರೊಕ್ಕದ ಕೊಂಬುದೇ ಶಿವಾಚಾರ. ಶಿವಾಚಾರದ ನಿಂದೆಯೇ ಕೇಳದಿರುವುದೇ ಗಣಾಚಾರ. ಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚಾಚಾರವುಳ್ಳ ಭಕ್ತರ ಒಕ್ಕುದ ನಿಕ್ಕಿಸಲುಹೊಯ್ಯ ಪ್ರಭುವೇ ಕೂಡಲ ಚನ್ನ ಸಂಗಮ ದೇವ. ಚನ್ನಬಸವಣ್ಣನವರು ಪಂಚಾಚಾರ ಅಂದರೆ ಏನು ಅಂತಕ್ಕಂಥದ್ದನ್ನು ಈ ವಚನದಲ್ಲಿ ಹೇಳಿದ್ದಾರೆ. ಆ ವಚನವನ್ನು ಹೇಳಿರ್ತಕ್ಕಂಥ ಶರಣರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಪೂಜೆಯ ಮಾಡುವೆ ಅಯ್ಯ ನಿಮ್ಮ ಪೂಜೆಯ ಮಾಡುವೆ ಅಯ್ಯ ನಿಮ್ಮ ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಭಕ್ತಿಯ ಬೇಡುವೆ ಅಯ್ಯ ನಿಮ್ಮ ಭಕ್ತಿಯ ಬೇಡುವೆ ಅಯ್ಯ ನಿಮ್ಮ ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ. ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಎನ್ನುವ ಬಸವಣ್ಣನವರ ವಾಣಿಯಂತೆ ನಮ್ಮ ಕೈಯ ಕಾಲ ಆರೋಗ್ಯ ಎಲ್ಲವೂ ಸರಿಯಾಗಿದ್ದಾಗಲೇ ಎಲ್ಲ ಕ್ಷೇತ್ರಗಳನ್ನು ನೋಡಬೇಕು, ಶಿವನಿಗಾಗಿ ಆ ದೇವನಿಗಾಗಿ ದುಡಿಯಬೇಕೆಂಬ ಅರ್ಥವನ್ನು ಅಪ್ಪ ಬಸವಣ್ಣನವರು ಈ ವಚನದಲ್ಲಿ ನೀಡಿದ್ದಾರೆ. ಅದಕ್ಕಾಗಿ ಕಾಲ್ನಡಿಗೆ ಮುಖಾಂತರ ಒಂದು ಶಿವಪುರಕ್ಕೆ ನಮ್ಮ ಈ ಬಸವಭೂಮಿ ಯಾತ್ರಾರ್ಥಿಗಳು ಸಾಕ್ತಾ ಇದ್ದಾರೆ. ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಲೋಕದ ಗೊಡವಿ ನಿನಗ್ಯಾಕ ಬೇಕು, ಮೂಕನಾಗಬೇಕು, ಜಗದೊಳು ಜಾಗ ಇರಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು. ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ. ಕೋತಿಯ ಹಂಗ ಬೆನ್ ಹತ್ತಿರಬೇಕು, ಮೂಕನಾಗಬೇಕು,
ಜಗದೊಳು ಜ್ವಾಕ್ಯಾಗಿರಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವಬಲ ಮಹಾ ಜ್ಞಾನಿಯ ಕೂಡ, ತತ್ವಬಲ ಮಹಾ ಜ್ಞಾನಿಯ ಕೂಡ ಕತ್ತಿಯ ಹಂಗ ಬೆನ್ನ ಹತ್ತಿರಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಆಶಯ ನಳಿಯಬೇಕು, ಮನಸ್ಸಿನ ಹೇಸಿಕೆ ತೊಳಿಬೇಕು. ಆಶಯ ನಡಿಬೇಕು, ಮನಸ್ಸಿನ ಹೇಸಿಕೆ ತೊಳಿಬೇಕು. ಆಶಯ ನಳಿದು ಹೇಸಿಕೆ ತೊಳೆದು, ಆಶಯ ನಳಿದು ಹೇಸಿಕೆ ತೊಳೆದು ಈಶ ಮಹಂತನ ಪಾದ ಹಿಡಿಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಹರಡಿಸುವ ಬಳ್ಳಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ, ಬಸವನಿ ಮಾಮರ ಶರಣರ ಸಿರಿ ವಚನಾಮೃತ ಫಲ ಅನುಭವದಲ್ಲಿ. ಉಡಿತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ. ಉಡುತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ. ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ, ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ. ನಿಂತರು ನಿಧಿಯಾಗಿ ಶಿವಪಥಕ್ಕೆ, ನಿಂತರು ನಿಧಿಯಾಗಿ ಶಿವಪಥಕ್ಕೆ. ಬಸವನೆ ಬಹಳ ಸುಂದರವಾಗಿರತಕ್ಕಂಥ ಒಂದು ಪರಿಸರವನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸುತ್ತಮುತ್ತಲು ಹಚ್ಚ ಹಸಿರಿನ ಗಿಡ ಮರಗಳು, ಗುಡ್ಡ ಬೆಟ್ಟಗಳು, ಒಂದು ನೋಡಲು ಅತ್ಯಂತ ರಮ್ಯವಾಗಿರ್ತಕ್ಕಂಥ ಸ್ಥಳ. ಒಂದು ಈ ಉಳುವಿಯಿಂದ ಹೋಗ್ತಕ್ಕಂಥ ಉಳುವಿಯಿಂದ ಶಿವಪುರಕ್ಕೆ ಹೋಗ್ತಕ್ಕಂಥ ಒಂದು ದಾರಿಯ ಮಧ್ಯದಲ್ಲಿ ಭಾಳ ಮನೋಹರವಾಗಿರ್ತಕ್ಕಂಥ ದೃಶ್ಯ ಇಲ್ಲಿ ನಮಗೆ ಕಾಣ್ತಾ ಇದೆ. ಇಲ್ಲಿ ನೋಡಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಇಲ್ಲಿಯ ಸರ್ಕಾರ ಮಾಡಿದೆ. ಭಾಳಷ್ಟು ಮಂಜು ಮುಸುಕಿದ ವಾತಾವರಣದಂತೆ ಇಲ್ಲಿ ಗೋಚರಿಸ್ತಾ ಇದೆ. ಭಾಳ ಸುಂದರವಾಗಿರ್ತಕ್ಕಂಥ ಆಕಾಶ ಹಾಗೂ ಮಂಜು ಮುಸುಕಿನ ವಾತಾವರಣ, ಗಿಡ ಮರಗಳು, ಗುಡ್ಡ ಬೆಟ್ಟಗಳು ನೋಡಿದರೆ ಹಾಗೇ ನೋಡ್ತಾ ಇರಬೇಕು, ಇಲ್ಲೇ ಇರಬೇಕು ಅಂತಕ್ಕಂಥ ಭಾವನೆ ಪ್ರಕೃತಿಯ ಪ್ರಿಯರಲ್ಲಿ ಮೂಡುವುದು ಸ್ವಾಭಾವಿಕ. ಹೇಳ್ರಿ. ಈ ನಡುಗಡ್ಡೆಯಲ್ಲಿ ನೋಡ್ರಿ ನಂದಿ ಮೂರ್ತಿಯ ಹಾಗೆ ಚಿತ್ರ ಕಾಣಿಸ್ತದ ನೋಡ್ರಿ. ಈ ಕಡೆ ಒಂದು, ಕೆಳಗಡೆ ಒಂದು. ಇಲ್ಲಿಂದ ನೋಡಿದ್ರೆ ಒಂದು ನಂದಿಯ ರೀತಿಯಲ್ಲಿ ಕಾಣ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಬೆಟ್ಟ ಕೂಡ ಈ ಒಂದು ಸ್ಥಳದಿಂದ ಕಾಣ್ತಾ ಇದೆ. ಇದ್ರೊಳಗೆ ನೋಡ್ರಿ, ಇಲ್ಲಿ ಮೊಬೈಲ್ದೊಳಗೆ ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಯುಕ್ತಿ, ಭಕ್ತಿ ಯುಕ್ತಿ ಅಳೆದರೆ ಇಹದೊಳು ಮುಕ್ತಿಯಲ್ಲಿಂದ ಸರ್ವಜ್ಞೆ ಅನ್ನೋ ಹಾಗೆ ಈ ಬಸವೇಶ್ವರ, ಚನ್ನಬಸವೇಶ್ವರ ಉಳುವಿಯ ಕ್ಷೇತ್ರದಿಂದ ಶಿವಪುರಕ್ಕೆ ಹೋಗುವ ಈ ಮಾರ್ಗ ಮಧ್ಯದಲ್ಲಿ ನಾವು ಪಾದಯಾತ್ರೆ ಮುಖಾಂತರ ಹೋಗ್ತಾ ಇದ್ದೇವೆ. ಇಲ್ಲಿ ಸಾಕಷ್ಟು ಜನ ಭಕ್ತರಿದ್ದರೂ ಕೂಡ ಕೆಲವರು ಮುಂದೆ ಕೆಲವರು ಹಿಂದೆ ಆಗಿರೋದ್ರಿಂದ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ. ಅವರವರ ಶಕ್ತಿಯಂತೆ ನಡಿಗೆ, ಭಕ್ತಿಯಂತೆ ಭಜನೆ ಮಾಡುತ್ತಾ ಶಿವಪುರಕ್ಕೆ ಈ ಬಸವ ಭೂಮಿ ಯಾತ್ರಾರ್ಥಿಗಳು ಸಾಗ್ತಾ ಇದ್ದಾರೆ. ನೋಡ್ರಿ ಇರ್ಲಿ, ವಚನ ಹೇಳ್ರಿ.
ನಮ್ಮ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶರಣೆ ಸೌಭಾಗ್ಯ ಅವರು ಸಾಕಷ್ಟು ಕವಿತೆಗಳನ್ನು ಮತ್ತು ಆಧುನಿಕ ವಚನಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಸಾವಿರದವರೆಗೆ ವಚನ ಹಾಗೂ ಕವಿತೆಗಳನ್ನು ರಚಿಸಿದ್ದಾರೆ. ಹಲವಾರು ಸಾಹಿತ್ಯಗೋಷ್ಠಿಯಲ್ಲಿ, ಕವಿಗೋಷ್ಠಿಯಲ್ಲಿ, ಸತ್ಸಂಗದಲ್ಲಿ ಪಾಲ್ಗೊಂಡು ತಮ್ಮ ಕವಿತೆ ಹಾಗೂ ವಚನಗಳನ್ನು ವಾಚನೆ ಮಾಡಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಕೂಡ ಅವರು ವಚನವನ್ನು ಹೇಳಬೇಕೆಂದು ನಮ್ಮೆಲ್ಲ ಪಾದಯಾತ್ರಾರ್ಥಿಗಳ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದು ಬಸವಭೂಮಿ ಯಾತ್ರೆದು ನಿನ್ನೆ ಬರೆದಿದ್ದು ಒಂದು 2 ಲೈನ್ ಹೇಳ್ತೀನಿ. ನನ್ನ ಹೆಸರು ಎಸ್ ಸೌಭಾಗ್ಯ. ಎಸ್ ಅನ್ನೋದ್ರಿಂದ ಶುರು ಮಾಡ್ತೀನಿ. ಎಸ್ ಸೌಭಾಗ್ಯಳಾದ ನಾನು ಎಸ್ ಸನ್ಯಾಸಿ ಕೋಡಮಗ್ಗೆಯಿಂದ ಎಸ್ ಶಿವಮೊಗ್ಗಕ್ಕೆ ತೆರಳಿ, ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ತೆರಳಿ, ಎಸ್ ಶಿಕಾರಿಪುರದಿಂದ ಶಿರಾಳಕೊಪ್ಪಕ್ಕೆ ತೆರಳಿ, ಎಸ್ ಶಿರಾಳಕೊಪ್ಪದಿಂದ ಬನವಾಸಿಗೆ ತೆರಳಿ ಪ್ರಯಾಣಿಸುತ್ತಾ ಹಚ್ಚ ಹಸಿರಿನ ಮರಗಳ ನಟ್ಟ ನಡುವಿನ ದಾರಿಯೊಳಗೆ ಆನಂದದಿಂದ ಸ್ವಾಗತಿಸುವ ಪ್ರಕೃತಿಯನ್ನು ಮನಸಾರೆ ಸವಿಯುತ್ತಾ ಆಲಿಸುತ್ತಾ ಸಂತೋಷದಿ ತೇಲಾಡುತ್ತಾ ಬಾ ಎಂದು ಕೈ ಬೀಸಿ ಕರೆಯಿತು ಬನವಾಸಿ. ಹೊಳೆಮಠ ನಾಗಭೂಷಣ ಗುರುಗಳು ಅಲಂಕರಿಸಿದ್ದರು ಗುರುಪೀಠ. ಮಠದಲ್ಲಿ ಎಲ್ಲಾ ಕಡೆ ಶರಣರ ಪಟ, ಸುತ್ತಲೂ ಹಸಿರಿನ ತೋಟ, ಮಕ್ಕಳಿಬ್ಬರು ಮಾತಾಡುವರು ಪಟಪಟ, ಕೇಳಲು ಬರುತ್ತಿದ್ದರು ಪಾಠ. ಎಲ್ಲಾ ಕಡೆ ಬೀರಿತ್ತು ನನ್ನ ನೋಟ, ಮಧ್ಯಾಹ್ನ ಸವಿದನು ಗೋಧಿ ಪಾಯಸದ ಊಟ. ಸಜ್ಜುಗೊಳಿಸುತ್ತಿದ್ದರು ಕಾರ್ಯಕ್ರಮದ ಕೂಟ. ಇದು ಬಸವಭೂಮಿ ಯಾತ್ರೆ ಅಲ್ಲಿಂದ ಶುರುವಾಗಿದೆ. ಈಗ ಉಳಿವಿಯಲ್ಲಿದ್ದೀವಿ. ಈ ಕಾಡಲ್ಲಿ ನಡುವೆ ದಾರಿಯಲ್ಲಿ ನಾವೆಲ್ಲರೂ ಶರಣರು ಶಿವಪುರಕ್ಕೆ ಹೊರಟಿದ್ದೀವಿ. ಶರಣ ವಿಚಾರ ವಾಹಿನಿ ಇವತ್ತು ಅಥವಾ ನಾಳೆ ಚನ್ನಬಸವಣ್ಣವರ ಏಕಸ್ಥಾನವಾದಂಥ ಮಹಾಮನೆಗೆ ಹೋಗುವ ಒಂದು ಮುಖ್ಯ ಉದ್ದೇಶ ಇಟ್ಟುಕೊಂಡು ಬಂದಿದ್ದೇವೆ. ಈಗ ನಾವು ಮತ್ತೆ ಪಾದಯಾತ್ರೆ ಮುಂದುವರಿಸ್ತಾ ಇದ್ದೇವೆ. ಎಸ್ ಸೌಭಾಗ್ಯ ಅವರು ಎಸ್ಸಿನ ಮಹತ್ವ ಈ ಶಿವಮೊಗ್ಗ, ಶಿಕಾರಿಪುರ ಹಾಗೂ ಶರಣರ ಈ ಒಂದು ಪಾದಯಾತ್ರೆಯ ಮಧ್ಯದೊಳಗೆ ತಾವು ಈಗ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಎಸ್ ಶಿವಪುರಕ್ಕೆ ನಾವು ಹೋಗ್ತಾ ಇದ್ದೇವೆ. ಎಲ್ಲರೂ ಕೂಡ ಎಸ್ ಅನ್ನುವಂತ ಒಂದು ಮಾರ್ಗದಲ್ಲಿ ನಾವು ಸಾಗಿದ್ದೇವೆ. ಅದಕ್ಕಾಗಿ ಈ ಒಂದು ಸನ್ಮಾರ್ಗದಲ್ಲಿ, ಶರಣರ ಮಾರ್ಗದಲ್ಲಿ ಸಾಗುವ ಈ ಗುಡ್ಡ ಬೆಟ್ಟ ಗಿಡ ಮರಗಳ ಮಧ್ಯದಲ್ಲಿ ಅವರ ಇಲ್ಲಿಯ ಒಂದು ಪ್ರಕೃತಿಯನ್ನ ನೋಡಿ, ಈ ಯಾತ್ರೆಯ ಒಂದು ಅನುಭವವನ್ನು ನೋಡಿ ಸ್ವರಚಿತ ಕವಿತೆಯನ್ನ ರಚಿಸಿ ವಾಚನೆ ಮಾಡಿದ್ದಾರೆ. ಎಲ್ಲ ಶರಣರ ಪರವಾಗಿ ಅವರಿಗೆ ಧನ್ಯವಾದಗಳು. ಶರಣಾರ್ಥಿಗಳು. ಬಸವ ಶಿವನೇ ಶಿವನೇ ಬಸವ ಶಿವನೇ ಬಸವ ಶಿವನೇ ಶಿವನೇ ಬಸವ ಶಿವನೇ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ಈ ಬಸವ ಭೂಮಿಯ ಯಾತ್ರೆಯ ಮಧ್ಯದೊಳಗೆ ಉಳುವಿಯಿಂದ ಶಿವಪುರಕ್ಕೆ ಹೋಗುವಂಥ ಒಂದು ಯಾತ್ರೆ ಮಧ್ಯದಲ್ಲಿ ಭಜನೆ ಮಾಡುತ್ತಾ ವಚನ ಗೀತೆಗಳನ್ನು ಹಾಡುತ್ತಾ ಸ್ವರಚಿತ ಕವಿತೆ ವಚನಗಳನ್ನು ಹೇಳ್ತಾ ಇದ್ದಾರೆ ಎಸ್ ಸೌಭಾಗ್ಯ ಅವರು. ಅವ್ರಿಗಿಂತ ಮೊದಲು ನಂದೊಂದು ವಚನ ಹೇಳ್ತಾನೆ, ನನ್ನ ಸ್ವರಚಿತ ವಚನ. ಗಿರಿಲೇಸು ನಾಡಿಗೆ, ಗರಿಲೇಸು ನವಿಲಿಗೆ, ಗುರಿಲೇಸು ಬದುಕಿಗೆ, ಎಲ್ಲಕ್ಕೂ ಮೊದಲು ಗುರುಲೇಸು ಮಗುಮಲ್ಲ ಎನ್ನುವ ವಚನದ ಮುಖಾಂತರ ಸಾಕಷ್ಟು ನಾನು ಕೂಡ ಒಂದು ವಚನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ, ಆಧುನಿಕ ವಚನಗಳನ್ನು. ಅಭಿನಂದನೆಗಳು. ಬಸವಭೂಮಿ ಯಾತ್ರೆ ಬನವಾಸಿಯಲ್ಲಿ ಅರ್ಡೇಕರ್ ಮಂಜಪ್ಪಾಜಿ ಜನ್ಮದಿನಾಚರಣೆ ಎಂಬ ಜಾತ್ರೆ ಬೆಳಗ್ಗೆ 5:30 ಸಮಯದಲ್ಲಿ ಶುರುವಾಯಿತು. ಮಳೆಯು ಇಳೆಗೆ ಮಾಡಿತ್ತು ಯಾತ್ರೆ. ನಾನು ಸೆನ್ನಸಿ ಕೋಡ್ಮಗಿಯಿಂದ ಹೊರಟಾಗ ನಮ್ಮ ಊರಲ್ಲಿ ಗುಡುಗು ಮಿಂಚು ಸುಡ್ಲು ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಈ ಒಂದು ಹನಿಗವನ ಬರೆದೆ. ಬೆಳಗ್ಗೆ 5:30 ಸಮಯದಲ್ಲಿ ಶುರುವಾಯಿತು. ಮಳೆಯು ಇಳೆಗೆ ಮಾಡಿತ್ತು ಯಾತ್ರೆ.
ಹೊರಡಲು ಸಜ್ಜು ಆಗುತ್ತಿರುವಾಗ ಗುಡುಗು ಎಂಬ ಶಬ್ದದ ಮಂತ್ರ ಆಶೀರ್ವಾದದ ಮಿತ್ರ ಹೊರಗೆ ಬರುವ ಸಮಯದಲ್ಲಿ ಶಾಂತತೆಯಿಂದ ನಿಂತಿತ್ತು ಪ್ರಕೃತಿ ಎಂಬ ನೇತ್ರ. ಯಾತ್ರೆ ಮಾಡಲು ಅನುವು ಮಾಡಿಕೊಟ್ಟಿತು ಹೆತ್ತ ತಾಯಿ ಮತ್ತು ಪ್ರಕೃತಿ ತಾಯಿ ವಹಿಸಿದರು ಆಶೀರ್ವಾದದ ಪಾತ್ರ. ಸುಲಭವಾದ ರೀತಿಯಲ್ಲಿ ಸಂಚಾರ ಮಾಡಿತು ನನ್ನ ದೇಹದ ಮಾತ್ರ. ಶರಣಾರ್ಥಿ. ಆತ್ಮೀಯರೇ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಎನ್ನುವ ಹಾಗೆ ಒಂದು ಪ್ರಕೃತಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಭಾವನೆಯನ್ನು ಒಳಗೊಂಡವರು ಮಾತ್ರ ಇಂಥ ಒಂದು ಕವಿತೆಗಳನ್ನು ರಚಿಸಲಿಕ್ಕೆ ಬರೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂಥ ಒಬ್ಬ ಕವಯಿತ್ರಿ ಅಕ್ಕ ಮಹಾದೇವಿ, ನಮ್ಮ ಕನ್ನಡ ನಾಡಿನ ಪ್ರಥಮ ಕವಿತ್ರಿ, ನಮ್ಮ ಒಂದು ಈ ಯಾತ್ರೆಯ ತಂಡದಲ್ಲಿ ಕೂಡ ಒಬ್ಬರು ಕವಿತ್ರಿ ಆಗಮಿಸಿದ್ದಾರೆ. ನಮ್ಮೆಲ್ಲರನ್ನು ಕೂಡ ತಮ್ಮ ಕವಿತೆ ಮುಖಾಂತರ ರಂಜಿಸಿದ್ದಾರೆ. ಅವರಿಗೆ ಎಲ್ಲ ಶರಣ ಬಂಧುಗಳ ಪರವಾಗಿ ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಸತ್ಯವಚನವ ನುಡಿಯ ಬಲ್ಲಡೆ ಶರಣನೆಂಬೆನು. ಸತ್ಯವಚನವ ನುಡಿಯ ಬಲ್ಲಡೆ ಶರಣನೆಂಬೆನು. ಸದಾಚಾರದಲ್ಲಿ ನಡೆಯಬಲ್ಲರೆ ಈ ಶಿವಪುರ ಹಾಗೂ ಉಳುವಿಯ ಮಾರ್ಗ ಮಧ್ಯದಲ್ಲಿ ಗುಡ್ಡ ಬೆಟ್ಟಗಳ ಮಧ್ಯದಿಂದ ಒಳಗಿನಿಂದ ಒಂದು ನೈಸರ್ಗಿಕವಾಗಿರತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಒಂದು ಜಲಧಾರೆ ಧುಮ್ಮಿಕ್ತಾ ಇದೆ. ಈ ಒಂದು ಯಾತ್ರಾರ್ಥಿಗಳು, ಬಸವಭೂಮಿ ಯಾತ್ರಾರ್ಥಿಗಳು ಈ ಗುಡ್ಡ ಬೆಟ್ಟದ ಮಧ್ಯದಿಂದ ಬರತಕ್ಕಂಥ ಈ ಜಲಧಾರೆಯ ಜಲವನ್ನು ಸವಿದು ತಮ್ಮ ದಾಹವನ್ನು ತೀರಿಸಿಕೊಳ್ತಾ ಇದ್ದಾರೆ. ಈ ಮಾರ್ಚ್ ತಿಂಗಳ ಒಂದು ಬೇಸಿಗೆ ಸಮಯದಲ್ಲೂ ಕೂಡ ಈ ಒಂದು ಬೆಟ್ಟದಿಂದ ನೀರು ಧುಮ್ಮಿಕ್ತಾ ಇದೆ. ನಮ್ಮ ಬಸವಭೂಮಿಯ ಯಾತ್ರಾರ್ಥಿಗಳು ಆ ಒಂದು ನೀರನ್ನು ಕುಡಿದು ತಮ್ಮ ದಾಹವನ್ನು ಇಂಗಿಸಿಕೊಳ್ತಾ ಇದ್ದಾರೆ. ಇಂಥ ಗುಡ್ಡ ಬೆಟ್ಟದ ಮಧ್ಯದಿಂದ ಬರತಕ್ಕಂಥ ಈ ನೀರು ಔಷಧಿಗೆ ಸಮಾಧಾನವಾಗಿರ್ತಕ್ಕಂಥದ್ದು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ. ಸಜ್ಜನರ ಸಂಘ ಹೆಜ್ಜೇನು ಸವಿಯಂತೆ ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತಿರುವುದು ಸರ್ವಜ್ಞ ಎನ್ನುವ ಹಾಗೆ ಸಜ್ಜನರ ಸಂಘದೊಳಗೆ ನಾವು ನೀವೆಲ್ಲ ಈ ಬಸವಭೂಮಿ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಈ ಬಸವಭೂಮಿ ಯಾತ್ರೆಯು ಹಾರಗಿರಿಯ ಶರಣ ವಿಚಾರ ವಾಹಿನಿಯ ಆರ್ ಮಠಪತಿ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಕೂಡ ಸಾಗ್ತಾ ಇದೆ. ಆ ಒಂದು ಶರಣ ವಿಚಾರ ವಾಹಿನಿ ಹಾಗೂ ಮತ್ತು ಗೂಗಲ್ ಮೀಟದ ಮುಖಾಂತರ ಶರಣರ ತತ್ವಗಳನ್ನು ವಿಚಾರಗಳನ್ನು ವಿನಿಮಯ ಮಾಡುವಂಥ ಕಾರ್ಯಕ್ರಮ ಸುಮಾರು 2 ವರ್ಷಗಳಿಂದ ಪ್ರತಿನಿತ್ಯ ಬೆಳಗಿನ ಜಾವ 5:15ರಿಂದ 6:15 ನಡೀತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಗೂಗಲ್ ಮೀಟಿನಲ್ಲಿ ಪ್ರವಚನವನ್ನು ನೀಡ್ತಾ ಇರ್ತಾರೆ ಸಂತ ಮೇಧಾವಿ ಅಮ್ಮ ಮತ್ತು ಮಠಪತಿ ಅಪ್ಪಾಜಿ ಅವರು ಮತ್ತು ಬಸವಾನಂದ ಗುರುಗಳು ಎಲ್ಲರೂ ಪ್ರವಚನದ ಮೂಲಕ ವಿಚಾರಧಾರೆಯನ್ನು ನಮಗೆ ಹಂಚುತ್ತಾರೆ. ಅದರೊಳಗೆ ನಾನು ಕವನವನ್ನು ಬರಿತೀನಿ. ಅವರ ಹಂಚಿರುವ ವಿಚಾರದಲ್ಲಿ ಕವನಗಳನ್ನು ಬರಿತೀನಿ. ಅದರಲ್ಲಿ ಒಂದು ಕವನವನ್ನು ಹೇಳ್ತೀನಿ. ದೃಷ್ಟಿಯ ನೋಟ ಮಾಡಿತ್ತು ನಮಗೆ ಮಾಟ. ಗೂಗಲ್ ಮೀಟು ಮಾಡಿತ್ತು ನಮಗೆ ಸಂಘಟನೆಯ ಕೂಟ. ಜನ್ಮ ಜನ್ಮದಲ್ಲಿ ಬಾಬಾ ಕೊಟ್ಟಿತ್ತು ಕಾಟ.
ಜನ್ಮ ಜನ್ಮದಲ್ಲಿ ಭಾವ ಕೊಟ್ಟಿತ್ತು ಕಾಟ, ಮೊಬೈಲ್ನಲ್ಲಿ ಓಡಿತ್ತು ನಮ್ಮ ನೋಟ, ಮೊಬೈಲ್ನಲ್ಲಿ ಓಡಿತ್ತು ನಮ್ಮ ನೋಟ. ನಾಲಿಗೆ ಮಾಡಿತ್ತು ಪಾಠ, ನಾಲಿಗೆ ಮಾಡಿತ್ತು ಪಾಠ, ಅನುಭಾವದ ಅಡಿಗೆ ಮಾಡಿತ್ತು ತೋಟ, ಅನುಭಾವದ ಅಡಿಗೆ ಮಾಡಿತ್ತು ತೋಟ. ಮನಸ್ಸಿನ ಆಳದ ಜ್ಞಾನದ ಸಂಬಂಧವು ಶ್ರೇಷ್ಠ, ಮನಸ್ಸಿನ ಆಳದ ಜ್ಞಾನದ ಸಂಬಂಧವು ಶ್ರೇಷ್ಠ. ಮಂತ್ರವು ವಸ್ತು ಸ್ವರೂಪ ಸಾಕ್ಷಿಯಲ್ಲಿ ಸ್ಪಷ್ಟ, ಮಂತ್ರವು ವಸ್ತು ಸ್ವರೂಪ ಸಾಕ್ಷಿಯಲ್ಲಿ ಸ್ಪಷ್ಟ. ಕಣ್ಣಿನ ಪ್ರಕಾಶ ಕೆಟ್ಟದ ಕಡೆ ಮುಖ ಮಾಡಿದರೆ ನಮಗೆ ಬಹಳ ನಷ್ಟ, ಕಣ್ಣಿನ ಪ್ರಕಾಶ ಕೆಟ್ಟದ ಕಡೆ ಮುಖ ಮಾಡಿದರೆ ನಮಗೆ ಬಹಳ ನಷ್ಟ. ಎಲ್ಲವನ್ನೂ ನಿಭಾಯಿಸಲು ಕಷ್ಟ, ಎಲ್ಲವನ್ನೂ ನಿಭಾಯಿಸಲು ಕಷ್ಟ. ರುದ್ರಾಕ್ಷಿ ಎಂಬ ದೈವ ದೃಷ್ಟಿಯಿಂದ ನಿತ್ಯ ನಿತ್ಯ ಮನನ ಮಾಡಿಕೊಂಡರೆ ಅದು ಸತ್ಯ ಸತ್ಯವಾಗಿ ನಮಗೆ ಕಾಣುತ್ತದೆ ಶ್ರೇಷ್ಠ. ಮನನ ಮಾಡಿಕೊಂಡರೆ ಅದು ಸತ್ಯ ಸತ್ಯವಾಗಿ ನಮಗೆ ಕಾಣುತ್ತದೆ ಶ್ರೇಷ್ಠ. ಸತ್ಯದ ವಿಚಾರ ಸತ್ಯಮೇಧಾವಿ ಅಮ್ಮನ ವಿವರ, ಸತ್ಯದ ವಿಚಾರ ಸತ್ಯಮೇಧಾವಿ ಅಮ್ಮನ ವಿವರ. ಮಾಡಿತ್ತು ನನಗೆ ಮನಸ್ಸಿನಲ್ಲಿ ಸ್ವೀಕಾರ, ಮಾಡಿತ್ತು ನನಗೆ ಮನಸ್ಸಿನಲ್ಲಿ ಸ್ವೀಕಾರ. ಕರೆಯುತ್ತಿತ್ತು ಅನುಭವದ ಅಡಿಗೆಯ ಮಾಡುವ ಬಾರ, ಕರೆಯುತ್ತಿತ್ತು ಅನುಭವದ ಅಡಿಗೆಯ ಮಾಡುಬಾರ. ಶರಣು ಶರಣಾರ್ಥಿ. ಅಲ್ಪರಲ್ಲಿ ಕಲ್ಪವೃಕ್ಷ ಎನ್ನುವ ಹಾಗೆ ಈ ಒಂದು ಗೂಗಲ್ ಮೀಟ್ನಲ್ಲಿ ಯಾರೆಲ್ಲ ಪಾಲ್ಗೊಳ್ಳುತ್ತಾರೆ, ಯಾವೆಲ್ಲ ವಿಷಯಗಳ ಚರ್ಚೆ ಆಗ್ತವೆ ಮತ್ತು ಅದರಿಂದ ಆಗತಕ್ಕಂಥ ನಮ್ಮ ಜೀವನದ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳನ್ನು ತಮ್ಮ ಕಾವ್ಯದಲ್ಲಿ ಹಂಚಿಕೊಂಡಿರ್ತಕ್ಕಂಥ ಎಸ್ ಸೌಭಾಗ್ಯ ಅವರಿಗೆ ಎಲ್ಲ ಶರಣರ ಪರವಾಗಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ಪ್ರಕೃತಿಯ ಮಧ್ಯದಲ್ಲಿ ಇಂಥ ಸಾಕಷ್ಟು ಗುತ್ತಿಗಳು ಹುತ್ತುಗಳು ಕಾಣಸಿಗುತ್ತವೆ. ಈ ಹುತ್ತುಗಳನ್ನು ಗೆದ್ದಲುಗಳು ನಿರ್ಮಾಣ ಮಾಡಿರ್ತಾವೆ ಅಂತ ಹೇಳ್ತಾರೆ ಹಿರಿಯರು. ಎಷ್ಟು ಸುಂದರವಾಗಿರತಕ್ಕಂಥ ಒಂದು ಹುತ್ತವನ್ನು. ನಮಸ್ಕಾರ ಆತ್ಮೀಯ ಬಂಧುಗಳೇ, ಇತ್ತಿತ್ತಲಾಗಿ ನಡೆದಂಥ ಶ್ರೀಶೈಲ ಪಾದಯಾತ್ರೆಯಲ್ಲಿ ಜನ ಸಾಕಷ್ಟು ಸದ್ಭಕ್ತರು ಹೋಗುವುದು ನೋಡಿ ನಮಗೂ ಆ ಒಂದು ಪಾದಯಾತ್ರೆಯಲ್ಲಿ ಹೋಗಬೇಕು ಅಂತಕ್ಕಂಥ ಆಸೆ ನನ್ನಲ್ಲಿ ಮೂಡಿತ್ತು. ಆದರೆ ಇವತ್ತಿನ ದಿನ ಈ ಬಸವ ಭೂಮಿ ಯಾತ್ರೆಯ ಯಾತ್ರಾರ್ಥಿ ಜೊತೆ ಪಾಲ್ಗೊಂಡಿದ್ದರಿಂದ ಆ ಆಸೆ ಈಡೇರಿದೆ. ವಿಶೇಷವಾಗಿ ಇಂಥ ಒಂದು ದಟ್ಟವಾಗಿರ್ತಕ್ಕಂಥ ಅರಣ್ಯ ಮಧ್ಯದೊಳಗೆ ಸುತ್ತಲೂ ಸಾಕಷ್ಟು ಗುಡ್ಡ ಬೆಟ್ಟಗಳು ಹಸಿರುಗಳು ತುಂಬಿರ್ತಕ್ಕಂಥ ಈ ಒಂದು ಸುಮಾರು 10ರಿಂದ 12 ಕಿಲೋಮೀಟರ್ ಇರ್ತಕ್ಕಂಥ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿದ್ದು ನಮ್ಮ ಆಸೆ ಈಡೇರಿದಂಗಾಗಿದೆ ಮತ್ತು ನಮ್ಮ ಸಂತೋಷ ಇಮ್ಮಡಿಗೊಂಡಿದೆ, ಅಂದರೆ ಖುಷಿ ಡಬಲ್ ಆಗಿದೆ. ಚಿದ್ಬಿಂದು ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ.